ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಡ್ರೀಮ್ 11. ನೋಡಿ, ಭಾರತದಲ್ಲಿ ತುಂಬ ಸಮಸ್ಯೆಗಳಿವೆ. ಅದರಲ್ಲಿ ಈ ಉದ್ಯೋಗ ಸಮಸ್ಯೆ ಕೂಡ ಒಂದು. ಈಗಿನ ಯುವಕರಿಗೆ ಡಿಗ್ರಿ ಮುಗಿಸಿರ್ತಾರೆ, ಇಂಜಿನಿಯರಿಂಗ್ ಮುಗಿಸಿರ್ತಾರೆ, ಅನೇಕ ಥರ ಪದವಿಗಳನ್ನು ಮುಗಿಸಿರ್ತಾರೆ. ಅದರವರಿಗೆ ಎಲ್ಲೂ ಕೆಲಸ ಸಿಗ್ತಾ ಇಲ್ಲ. ಯಾಕಂದರೆ ಕೆಲಸ ಇವಾಗಿನ ಕಾಲದಲ್ಲಿ ಕಡಿಮೆ ಇದೆ, ತುಂಬ ಕಾಂಪಿಟೇಷನ್ ಇದೆ. ಆದ ಕಾರಣ ಜಾಸ್ತಿ ಜನರಿಗೆ ಕೆಲಸ ಎಲ್ಲೂ ಸಿಗ್ತಾ ಇಲ್ಲ. ಆವಾಗ ಅವ್ರೇನು ಮಾಡ್ತಾರೆ ಅಂದರೆ, ಮತ್ತು ಅವ್ರಿಗೆ ಖರ್ಚಿಗೆ ಹಣ ಬೇಕಲ್ವ. ಹಣ ಬೇಕಂದರೆ ದುಡ್ಡು ಖರ್ಚು ಮಾಡಬೇಕಂದ್ರೆ ದುಡ್ಡು ಬೇಕು. ದುಡ್ಡು ಹೇಗೆ ಸಂಪಾದನೆ ಮಾಡೋದು? ಕೆಲಸ ಸಿಗ್ತಾ ಇಲ್ಲ. ಆವಾಗ ಅವ್ರೇನು ಮಾಡ್ತಾರೆ ಅಂದರೆ, ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಹಣ ಇನ್ವೆಸ್ಟ್ ಮಾಡಿ ದುಡ್ಡು ಸಂಪಾದನೆ ಮಾಡಬೇಕಂತ ಅನ್ಕೋತಾರೆ. ಆನ್ಲೈನ್ ಪ್ಲಾಟ್ಫಾರ್ಮ್ ಅಂದರೆ ಡ್ರೀಮ್ 11 ಆಗಿರ್ಬೋದು, ರಮ್ಮಿ, ಇನ್ನೂ ಅನೇಕ ಥರ ಸಿಕ್ಕಾಪಟ್ಟೆ ಆ್ಯಪ್ಗಳಿದ್ದಾವೆ. ಅದರಲ್ಲಿ ಡ್ರೀಮ್ 11 ಇದೆಯಲ್ಲ, ಇದು ಭಾರತದ ಅತಿ ದೊಡ್ಡ ಒಂದು ಗೇಮ್ ಪ್ಲಾಟ್ಫಾರ್ಮ್ ಆಗಿದೆ. ಇದರಲ್ಲಿ 20 ಕೋಟಿಗಿಂತ ಅಧಿಕ ಜನ ಇದನ್ನು ಬಳಸ್ತಾರೆ. ಹಾಗೆ 7ನೇ ತರಗತಿ ವಿದ್ಯಾರ್ಥಿಯಿಂದ 70 ವರ್ಷದ ವಯಸ್ಕರ ತನಕ ಇದನ್ನು ಬಳಸೋರಿದ್ದಾರೆ. ಇದರಲ್ಲಿ ಏನು ಮಾಡ್ತಾರೆ, ಅನೇಕ ಜನ ನಷ್ಟನೂ ಅನುಭವಿಸ್ತಾರೆ, ಅನೇಕ ಜನ ಲಾಭನೂ ಅನುಭವಿಸ್ತಾರೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ, ನಷ್ಟ ಅನುಭವಿಸಿ ಸಾಕಪ್ಪ ಇದ್ರ ಸಹವಾಸ ಅಂತ ಆ್ಯಪ್ನ ಡಿಲೀಟ್ ಮಾಡಿ ಬರ್ತೀನಿ ಅಂಥವ್ರು ಒಂದು ಕಿವಿ ಮಾತು ಹೇಳ್ತೀನಿ. ನೀವು ಯಾವುದೇ ನಷ್ಟ ಇಲ್ಲದೆ ದಿನಾಲು 500ರಿಂದ ಕಡಿಮೆ ಅಂದರೂ ದಿನಾಲು 500ರಿಂದ 1000ವರೆಗೂ ಸಂಪಾದನೆ ಈಸಿಯಾಗಿ ಮಾಡ್ಬೋದು. ಅದು ಯಾವ ಥರ ಅಂತ ಹೇಳ್ತೀನಿ. ವಿಡಿಯೋವನ್ನು ತಪ್ಪದೆ ಎಲ್ಲೂ ಮಿಸ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಡ್ರೀಮ್ 11ನಲ್ಲಿ ಮೆಗಾ ಕಾಂಟೆಸ್ಟ್ ಅಂತ ಬರುತ್ತೆ. ಅದರಲ್ಲಿ ವಿನ್ನಿಂಗ್ ಪ್ರೈಸ್ ಇರುತ್ತಲ್ಲ, ತುಂಬ ದೊಡ್ಡದಾಗಿರುತ್ತೆ. ಆದರೆ ಎಂಟ್ರಿ ಫೀ ಮಾತ್ರ ತುಂಬ ಚಿಕ್ಕದಾಗಿರುತ್ತೆ. ಯಾವ ಥರ ಅಂದರೆ, ಇವಾಗ 49 ರೂಪಾಯಿ ಹಾಕಿದ್ರೆ ಫಸ್ಟ್ ಪ್ರೈಸು 2 ಕೋಟಿ ಇರುತ್ತೆ. ಅದರಲ್ಲಿ 2 ಕೋಟಿ ಇರುತ್ತೆ. ಆದರೆ ಇದು ಜನ ಏನು ಮಾಡ್ತಾರೆ, ಫಸ್ಟ್ ಪ್ರೈಸ್ ಅಂದರೆ 2 ಕೋಟಿ ಬರುತ್ತಲ್ವ, ಅದಕ್ಕೆ ಇದನ್ನೇ ಆಡೋಣ ಅಂತ ಅದನ್ನೇ ಒಂದು 10 ಟೀಮ್ ಮಾಡಿ ಅದನ್ನೇ ಆಡ್ತಾರೆ. ಅವರು ಯೋಚನೆ ಮಾಡಿದಾರೆ ಏನಂತ, ಅಲ್ಲಿ ಎಷ್ಟು ಜನ ಕಾಂಟೆಸ್ಟರ್ ಇದ್ದಾರೆ ಅಂತ. 2 ಕೋಟಿ ಫಸ್ಟ್ ಪ್ರೈಸ್ ಆದರೆ ಅಲ್ಲಿ ಕಾಂಟೆಸ್ಟ್ ಮಿನಿಮಮ್ 1 ಕೋಟಿ ಜನ ಕಾಂಟೆಸ್ಟ್ ಇರ್ತಾರೆ. ಅಲ್ಲಿ 1 ಕೋಟಿಯಲ್ಲಿ ನೀವು ಫಸ್ಟ್ ಬರಬೇಕಂದ್ರೆ ಅದೇನು ಸಾಮಾನ್ಯ ಮಾತಲ್ಲ. ನೀವು ರ್ಯಾಂಕ್ 100 ಒಳಗೆ ಬರಬೇಕಂದ್ರೂ ಅದನ್ನೂ ಸಾಮಾನ್ಯವೇನು ವಿಷಯವನ್ನಲ್ಲ. ಒಂದು ವೇಳೆ ನೀವು 100 ಒಳಗಡೆ ಬಂದ್ರೂ ನಿಮಗೆ ಅದರಲ್ಲಿ ಅಷ್ಟೊಂದು ದೊಡ್ಡ ಅಮೌಂಟ್ ಅಂತ ಏನೂ ಸಿಗೋದಿಲ್ಲ. ಆದ ಕಾರಣ ಎಲ್ಲರೂ ಒಂದು ಮಾತು ಹೇಳ್ತೀನಿ, ಇದನ್ನು ಆಡಿ ಬೇಡ ಅಂತ ಏನಿಲ್ಲ. ಯಾಕಂದರೆ ಇದು ಲಕ್ ಇದ್ದರೆ, ನಿಮ್ಮ ಲಕ್ ಇದ್ದರೆ ನೀವು ಗೆಲ್ಬೋದು ಒಂದಿಲ್ಲ ಒಂದು ದಿನ. ಅದಕ್ಕಾಗಿ ನೀವು ಡೈಲಿ ಯಾವ ಥರ ಆಡಬೇಕಂದ್ರೆ, ಹೆಡ್ ಟು ಹೆಡ್ ಕಾಂಟೆಸ್ಟ್ಗಳು ಇರ್ತವೆ. ಅದರಲ್ಲಿ 3 ಜನ ಇಲ್ಲ 4 ಜನ ಕಾಂಟೆಸ್ಟರ್ ಇರ್ತಾರೆ. ಅದರಲ್ಲಿ ನೀವು ಇನ್ವೆಸ್ಟ್ ಮಾಡಿ ಆಡ್ಬೋದು. ಅದು ಹೇಗೆ ಅಂತ ಕೇಳ್ತೀರಾ? ನೋಡಿ, ನಾನು 7 ವರ್ಷದಿಂದ ಡ್ರೀಮ್ 11ನಲ್ಲಿ ಆಡ್ತಾಯಿದ್ದೀನಿ. ನಾನು ಸ್ಟಾರ್ಟಿಂಗಲ್ಲಿ ಮೆಗಾ ಕಾಂಟೆಸ್ಟಲ್ಲಿ ಹಣ ಇನ್ವೆಸ್ಟ್ ಮಾಡ್ತಾಯಿದ್ದೆ. ಪ್ರತಿ ಸಲ ನನಗೇನಾಗ್ತಾಯಿತ್ತು ಅಂದರೆ, ನಾನು ಹಾಕಿದ ದುಡ್ಡು ನನಗೆ ವಾಪಸ್ ಬರ್ತಾಯಿತ್ತು. ಇಲ್ಲ ಒಂದು 10 ಇಲ್ಲ 20 ರೂಪಾಯಿ ಅದರಲ್ಲಿ ಜಾಸ್ತಿ ಬರ್ತಾಯಿತ್ತು. ಇಲ್ಲ ಅಂದರೆ ಅದನ್ನು ಹೋಗ್ತಾಯಿತ್ತು. ನಾನು ಅದೇ ರೀತಿ ಆಡಿ ನನಗೂ ಅದ್ರ ಮೇಲೆ ಬೇಸರ ಬಂದುಬಿಡ್ತು. ನಾನು ಆಡೋದನ್ನು ಬಿಟ್ಬಿಡ್ಬೇಕು ಅಂತ ಅಂದ್ಕೊಂಡೆ. ಆವಾಗೇನು ಮಾಡಿದೆ, ಒಂದಿನ ಹೆಡ್ ಟು ಹೆಡ್ ಕಾಂಟೆಸ್ಟ್ ಇತ್ತಲ್ಲ, ಅದನ್ನು ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದನ್ನು ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಇನ್ನೂವರೆಗೂ ಲಾಸ್ ಆಗಿಲ್ಲ. ಪ್ರತಿದಿನವೂ 500ರಿಂದ 1000 ರೂಪಾಯಿ ಲಾಭ ಮಾಡ್ಕೊಳ್ತೀನಿ. ಅದು ಯಾವ ಥರ ಅಂದರೆ, ಹೆಡ್ ಟು ಹೆಡ್ ಕಾಸ್ಟಲ್ಲಿ 3 ಜನ ಕಾಂಟೆಸ್ಟರ್ ಇರ್ತಾರೆ. 3 ಜನ ಅಂದರೆ ನಿಮ್ಮ ಹಿಡ್ಕೊಂಡು ನೀವೊಬ್ಬರು, ಅಪೋಸಿಟಲ್ಲಿ ಇಬ್ಬರು, ಟೋಟಲಾಗಿ 3 ಜನ ಆದರೆ ಆವಾಗ ನೀವೇನು ಮಾಡ್ತೀರ ಅಂದರೆ, 777 ರೂಪಾಯಿ ಎಂಟ್ರಿ ಫೀ ಇರುತ್ತೆ. ವಿನ್ನಿಂಗ್ ಪ್ರೈಸ್ ಎಷ್ಟು ಇರುತ್ತೆ? 3000 ಇರುತ್ತೆ. ಅಂದರೆ 777 ಎಂಟ್ರಿ ಫೀ, ಆಮೇಲೆ ವಿನ್ನಿಂಗ್ ಪ್ರೈಸ್ 3000. ಅದರಲ್ಲಿ ನಿಮ್ಗೆ ಎಷ್ಟು ಲಾಭ ಆಗುತ್ತೆ? 2720 ರೂಪಾಯಿ ಆಗುತ್ತೆ. ಅದರಲ್ಲಿ -30% TDS ಕಟ್ ಆಗುತ್ತೆ. ಅಂದರೆ
₹1556 ನಿಮಗೆ ಲಾಭ ಆಗುತ್ತೆ. ಟೋಟಲ್ ಎಷ್ಟು ನಿಮ್ಮ ಅಮೌಂಟ್ ಎಷ್ಟಾಗುತ್ತೆ ನಿಮ್ಮದು 777 ಪ್ಲಸ್ 1556 ಅಂದರೆ ₹2331 ಆಗುತ್ತೆ ಟೋಟಲ್ ಅಮೌಂಟ್. 2331ರಲ್ಲಿ ನೀವು ನೆಕ್ಸ್ಟ್ ಮ್ಯಾಚಲ್ಲಿ 3 ಟೀಮ್ ಮಾಡ್ಬೋದು. ಆ ದುಡ್ಡಲ್ಲಿ 3 ಟೀಮ್ ಮಾಡ್ಬೋದು. ನೀವೇನು ಮಾಡಿರ್ತೀರ ಆವಾಗ ಒಂದೇ ಟೀಮನ್ನು ಮಾಡ್ತೀರ ₹777 ನೆಕ್ಸ್ಟ್ ಮ್ಯಾಚಲ್ಲಿ. ಆ ಥರ ಮಾಡಿದ್ರೆ ಏನಾಗುತ್ತೆ, ಒಂದ್ಸರಿ ನೀವು ಗೆಲ್ಬೋದು, ಒಂದ್ಸರಿ ಸೋಲ್ಬೋದು. ಸೋತ್ರೆ ನಷ್ಟ ಆಗುತ್ತೆ. ಅದಕ್ಕೆ ನೀವೇನು ಮಾಡ್ಬೇಕಂದ್ರೆ ಆ ದುಡ್ಡಲ್ಲಿ ₹777 ಎಂಟ್ರಿ ಫೀ ಇದೆಯಲ್ಲ, ಅದಕ್ಕಿಂತ ಯಾವುದಾದ್ರೂ ಕಡಿಮೆ ಎಂಟ್ರಿ ಫೀ ಇರುತ್ತಲ್ಲ ಅದನ್ನು ಚೂಸ್ ಮಾಡ್ಕೋಬೇಕು. ಚೂಸ್ ಮಾಡಿ ಅದರಲ್ಲಿ 3 ಟೀಮನ್ನು ಕ್ರಿಯೇಟ್ ಮಾಡಬೇಕು. 3 ಟೀಮಲ್ಲಿ ಬೇರೆ ಬೇರೆ ಪ್ಲೇಯರು ಅಥವಾ ಕ್ಯಾಪ್ಟನ್ ಅಥವಾ ವೈಸ್ ಕ್ಯಾಪ್ಟನ್ ಚೇಂಜ್ ಮಾಡಿ ಟೀಮನ್ನ ಕ್ರಿಯೇಟ್ ಮಾಡಬೇಕು. ಒಂದೇ ಮ್ಯಾಚಲ್ಲಿ 3 ಟೀಮನ್ನ ಕ್ರಿಯೇಟ್ ಮಾಡಬೇಕು. ಆವಾಗ 3 ಟೀಮಲ್ಲಿ 3 ಟೀಮ್ ಸೋಲೋಕ್ಕೆ 100% ಚಾನ್ಸ್ ಇಲ್ಲ. ಮಿನಿಮಮ್ ನೀವು 1 ಟೀಮ್ ಮಾತ್ರ ಅದರಲ್ಲಿ 100% ಗೆದ್ದೇ ಗೆಲ್ತೀರ. ಒಂದೇ ಟೀಮ್ ಗೆದ್ದರೂ ಟೀಮ್ ದುಡ್ಡು ನಿಮಗೆ ಇರುತ್ತೆ. 2 ಟೀಮ್ ಸೋತರೂ ನಿಮಗೆ ಲಾಸ್ ಆಗೋಲ್ಲ. ಒಂದು ವೇಳೆ ನೀವು ಅದರಲ್ಲಿ 2 ಟೀಮ್ ಗೆದ್ದರೆ ನಿಮಗೆ ಲಾಭ ಆಗುತ್ತೆ. 3 ಟೀಮ್ ಗೆದ್ರೂ ಲಾಭನೇ ಆಗುತ್ತೆ. ಒಂದೇ ಟೀಮ್ ಗೆದ್ರೂ ಲಾಭನೇ ಆಗುತ್ತೆ. ಅದಕ್ಕಾಗಿ ಇದರಲ್ಲಿ ನಷ್ಟ ಅಂತ ಆಗೋದಿಲ್ಲ. ಮಿನಿಮಮ್ ನೀವು ಒಂದರಲ್ಲಿ 1 ಟೀಮ್ ಗೆದ್ದರೆ 2 ಟೀಮ್ ಸೋಲ್ತೀರ. ನೆಕ್ಸ್ಟ್ ಮ್ಯಾಚಲ್ಲಿ ನೀವು 2 ಗೆದ್ಬೋದು, 3 ಗೆದ್ಬೋದು. ಅದರಿಂದ ನಿಮಗೆ ಖಂಡಿತವಾಗಿ ಲಾಭ ಆಗುತ್ತೆ. ನಷ್ಟ ಅಂತ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇದೇ ಟ್ರಿಕ್ನ ನಾನು ಇವಾಗ 3ರಿಂದ 4 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಇನ್ನೂವರೆಗೆ ನಾನು ನನಗೆ ಲಾಸ್ ಆಗಿಲ್ಲ. ಅದಕ್ಕಾಗಿ ಇದೇ ಟ್ರಿಕ್ನ ನೀವು ಯೂಸ್ ಮಾಡಿ ನೋಡಿ. ಒಂದು ವೇಳೆ ನಿಮಗೆ ಲಾಭ ಆದರೆ ಕಮೆಂಟ್ ಬಾಕ್ಸಲ್ಲಿ ಬಂದು ಕಾಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ಮುಂದಿನ ವಿಡಿಯೋದಲ್ಲಿ ಯಾವ ಥರ ಟೀಮ್ನ ಕ್ರಿಯೇಟ್ ಮಾಡಬೇಕಂತ ಹೇಳ್ತೀನಿ. ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಕು.